Good evening, my dear wonderful students, teachers, and the school coordinators. We welcome you all to our Vidya Shakti science session. My name is Ashwita Malnad, and I'm your science tutor. Hope you all are doing good. Yes. So we see a school from Tirthahalli, Shimoga that is joined. ವಂಡರ್ಫುಲ್ ಥ್ಯಾಂಕ್ ಯು. ನಾನು ಕೂಡ ಮಲೆನಾಡು ಭಾಗದವಳೆ. ಸೊ ಬಹಳ ಖುಷಿ ಆಗ್ತಿದೆ ನೀವು ಜಾಯ್ನ್ ಆಗಿದ್ಕೆ. Meanwhile, we started our session late by 7 minutes. You know why? Yes, we did not reach the number, isn't it? So ನನ್ನ ಹಳೆ ಕ್ಲಾಸ್ಗಳಲ್ಲೇ I had told you very clearly that please do join the class sharp by 5. 1 ನಿಮಿಷ 2 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ತೊಂದ್ರೆ ಇಲ್ಲ. ಬಟ್ ತೀರಾ 5-7 ನಿಮಿಷ ಹೆಚ್ಚು ಕಮ್ಮಿ ಆದಾಗ ನಾವ್ ಕಲಿಬೇಕು ಅಂತ 4:55ಕ್ಕೆ ಬಂದಿರುವಂತಹ ಮಕ್ಳಿಗೆ ಮೋಸ ಮಾಡ್ದಂಗಾಗತ್ತೆ ಅಲ್ವಾ? ಸೊ ಆದ್ರಿಂದ ದಿಸ್ ಇಸ್ ದ ಫೈನಲ್ ಕಾಲ್ ಬಿಕಾಸ್ ವಿ ಸ್ಟಾರ್ಟೆಡ್ ಲೇಟ್ ಬಿಕಾಸ್ ವಿ ವಾಂಟೆಡ್ you all to join. ಯಾಕಂದ್ರೆ the experiment that I'm sharing with you, if you just miss one line, ಮೂವಿಲಿ ಒಂದೇ ಒಂದ್ ಸೀನ್ ಮಿಸ್ ಆದ್ರೆ ಇಡೀ ಫಿಲಂ ಅರ್ಥ ಆಗಲ್ವಲ್ಲ, ಆತರ ಈ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಗಳು. ಸೊ ಆದ್ರಿಂದ ಫ್ರಮ್ ಗೋಯಿಂಗ್ ಆನ್, ಪ್ಲೀಸ್ ಜಾಯಿನ್ ದ ಕ್ಲಾಸ್ at the earliest. Clear? Yes. So in the last class, what were we discussing about? Very good. Gold foil experiment. ಸೊ ಯಾರು ಹೇಳ್ತೀರಾ ಎಕ್ಸ್ಪೆರಿಮೆಂಟ್ ಬಗ್ಗೆ? ಯಾರಿಗೆ ಗೊತ್ತಿದೆ? Who will tell us about this experiment? Who is the scientist behind this experiment? ಬಾದಾಮಿಯಿಂದ ಸ್ಟೂಡೆಂಟ್ಸ್ ಗಳು ಜಾಯ್ನ್ ಆಗಿದ್ರಾ? ಸೂಪರ್. ಹೇಗಿದ್ದೀರಾ ಎಲ್ಲ? ಎಸ್. In the last session, we were discussing about the Rutherford's model of an atom, which had the experiment of gold foil. Okay, scattering of alpha particles by a gold foil. So, ಈ ಒಂದು experiment ಹೇಗೆ ನೀವು ಅರ್ಥೈಸ್ಕೊಂತೀರಾ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ನೀವೊಂದು ಓಪನ್ ಫೀಲ್ಡ್ ಅಲ್ಲಿ ಇದ್ದೀರಾ. ಓಕೆ, ಒಂದು ಖಾಲಿ ಆಗಿರುವಂತಹ ಎಂಟಿ ಜಾಗದಲ್ಲಿ ನೀವು ನಿಂತಿದ್ದೀರಾ. ಇಲ್ಲೊಂದು ಗೋಡೆ ಇರುತ್ತೆ. ಓಕೆ, there is a wall here. Can you all see the board? Yes, you can see a wall here. So ಈ ವಾಲ್ಗೆ ಏನಾಗುತ್ತೆ? I keep on throwing the stone on the wall. ಕಣ್ ಮುಚ್ಕೊಂಡು ಆ ವಾಲ್ಗೆ ನಾನು ಕಲ್ಲನ್ನ ಎಸಿತಾ ಇರ್ತೀನಿ, ಆ ಗೋಡೆಗೆ ಕಲ್ಲನ್ನ ಎಸಿತಾ ಇರ್ತೀನಿ. ಏನಾಗುತ್ತೆ? ಕಲ್ ಬೇಡ, ಬಾಲ್ ಅನ್ನ ಎಸೆಯೋಣ, ಆಯ್ತಾ? ನಾವೆಲ್ಲ ಈ ಆಟ ಆಡ್ತೀವಲ್ಲ, ಬಾಲ್ ನ ತೆಗೆದುಕೊಂಡು, ಟೆನ್ನಿಸ್ ಬಾಲ್ ನ ತೆಗೆದುಕೊಂಡು ಗೋಡೆಗೆ ಹೊಡಿತಾ ಇರೋದು. ಕೋಪ ಬಂದಾಗ ಹೊಡಿಯೋದು, ಬೋರ್ ಆದಾಗ ಹೊಡಿಯೋದು ಅಲ್ವಾ? ಟೀಚರ್ ಮೇಲೆ ಕೋಪ ಬಂದಾಗ್ಲೂ ಹೊಡಿಯೋದು ಅಲ್ವಾ? ಹೌದಾ? ಹೊಡಿತೀರಾ? ಓ ವೆಲ್, ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ಅಬೌಟ್ ಇಟ್ ನೌ. ವೆಲ್, ಸೊ ಏನಾಗುತ್ತೆ? ಒಂದು ಟೆನ್ನಿಸ್ ಬಾಲ್ ನ ತೆಗೆದು ನೀವು ಗೋಡೆಗೆ ಪದೇ ಪದೇ ಹೊಡಿಯೋದ್ರಿಂದ ಏನ್ ಗೊತ್ತಾಗುತ್ತೆ ನಿಮ್ಗೆ? ಸೌಂಡ್, ಆ ಸೌಂಡ್ ಕೇಳಿಸುತ್ತೆ ಅಲ್ವಾ? ಪ್ರತಿ ಸಲ ಗೋಡೆಗೆ ಬಾಲ್ ಬಿದ್ದಾಗ ಸೌಂಡ್ ನಿಮ್ಗೆ ಕೇಳಿಸುತ್ತೆ. ಅದೇ ರೀತಿ ಒಂದ್ 10 ಸಲ ಬಾಲ್ ಹೊಡೆದಾಗ ಎಷ್ಟು ಸಲ ಸೌಂಡ್ ಕೇಳಿಸುತ್ತೆ? 10 ಸಲ ಕೇಳಿಸುತ್ತೆ, ಹೌದಾ? ಅದೇ ತರ ಅದೇ ಬಾಲ್ ನ ಒಂದು ಈ ಗೋಡೆ ಬದ್ಲಿಗೆ ಈ ಬಾಬ್ಡ್ ವೈರ್ಸ್ ಗಳಿರುತ್ತಲ್ಲ, ಅದಕ್ ಹೊಡೆದಾಗ, ಅದಕ್ಕೆ ಈ ಬಾಲ್ ಹೆಸ್ದಾಗ ಪ್ರತಿ ಸಲ ವೈರ್ಗೆ ತಲುಪುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಲ್ವಾ? ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಎಲ್ಲ ಇದೆಯಾ? ಸ್ಟಾರ್ಟ್ ಆಗಿದ್ಯಾ? ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್ ಆಗಿಲ್ಲ ಅಂದ್ರೆ, ಸೊ ಅಟ್ಲೀಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇವೆಲ್ಲ ಇದೆ ಅಲ್ವಾ? HP, GP, AP. ವೆಲ್, ಸೊ ಏನಾಗುತ್ತೆ? ನೀವೊಂದು ಬಾಲ್ ನ ಪದೇ ಪದೇ ವೈರ್ಗೆ ಹೆಸ್ದಾಗ, ಕಣ್ ಮುಚ್ಕೊಂಡ್ ಎಸ್ದಾಗ, ಅದ್ ಯಾವಾಗ್ಲೂ ಈ ವೈರ್ಗೆ ತಲುಪುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವೊಂದು ಬಾಲ್ಸ್ ಗಳು ವೈರ್ ಇಂದ ಆಚೆ ಹೋಗಿ ಬೀಳ್ಬಹುದು, ಕೆಲವೊಂದು ವೈರ್ ತಾಕಿ ನಿಮ್ಗೆ ವಾಪಸ್ ಬೀಳ್ಬಹುದು ಅಲ್ವಾ? ಅದೇ ಯಾಕೆ ಹಿಂಗಾಗುತ್ತೆ? ಬಿಕಾಸ್ ಇಲ್ಲಿ ಏನಿರುತ್ತೆ? ಗ್ಯಾಪ್ ಗಳಿರುತ್ತೆ. ಒಂದು ವೈರ್ ಇಂದ ಮತ್ತೊಂದು ವೈರ್ಗೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಮೂಲಕ ಆ ಒಂದು ಬಾಲ್ ಹಾದಿ ಹೋಗಬಹುದು. ಅದೇ ತರನೇ ರುದರ್ಫೋರ್ಡ್ ಅವರ ಈ ಎಕ್ಸ್ಪೆರಿಮೆಂಟ್ ಸಹ ಆ ಗೋಲ್ಡ್ ಫಾಯಿಲ್ ಅಲ್ಲಿ ಎಲ್ಲಾನು ಕೂಡ
ಎಲ್ಲಾ ಒಂದು ರೇಸ್ ಏನ್ ಬಿಟ್ಟಿರ್ತೀರಾ, ಮೋಸ್ಟ್ ಆಫ್ ದ ರೇಸ್ ದಟ್ ವಾಸ್ ಇನ್ ದ ಫಾಯಿಲ್, ಅದು ಗೋಲ್ಡ್ ಫಾಯಿಲ್ ಮೂಲಕ ಹಾದು ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಏನಂತ ಅರ್ಥ ಮಾಡ್ಕೊಬೇಕು ನಾವು, ಸ್ಪೇಸ್ ಇದೆ ಅಂತ. ಕೆಲವೊಂದು ಡಿಫ್ಲೆಕ್ಟ್ ಆಗಿ ವಾಪಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಏನು, ಅಲ್ಲಿ ಸ್ಪೇಸ್ ಇಲ್ಲ, ಗೋಡೆ ಇದ್ದ ಹಾಗೆ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ನಾವು ಅರ್ಥೈಸ್ಕೊಬೇಕಾಗತ್ತೆ. ಓಕೆ, ಕೆಲವೊಂದು ಸಂಪೂರ್ಣವಾಗಿ ಉಲ್ಟಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನಂತ ಅರ್ಥ ಮಾಡ್ಕೊಬೇಕು, ಆಲ್ ದ ಪಾಸಿಟಿವ್ ಚಾರ್ಜ್ ಅಂಡ್ ಮಾಸ್ ಆಫ್ ದ ಗೋಲ್ಡ್ ಆಟಮ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಅ ವೆರಿ ಸ್ಮಾಲ್ ವಾಲ್ಯೂಮ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಆದ್ರಿಂದ ಅವರ ಒಂದು ಡೇಟಾ ಏನ್ ಕಲೆಕ್ಟ್ ಮಾಡಿರ್ತಾರೆ, ಫ್ರಮ್ ದ ಡೇಟಾ ಹಿ ಆಲ್ಸೋ ಕ್ಯಾಲ್ಕುಲೇಟೆಡ್ ದ ರೇಡಿಯಸ್ ಆಫ್ ನ್ಯೂಕ್ಲಿಯಸ್. ಸೊ ಏನ್ ಹೇಳಿದ್ರು ಡಾಲ್ಟನ್, ಆಟಮ್ ಇಸ್ ದ ಟೈನಿಯಸ್ಟ್ ಪಾರ್ಟ್ ಅಂತ ಹೇಳಿದ್ರು. ಬಟ್ ರೂದರ್ಫೋರ್ಡ್ ಏನ್ ಹೇಳಿದ್ರು, ಇಲ್ಲ, ಆಟಮ್ ಒಳಗಡೆ ಒಂದು ರೇಡಿಯಸ್ ಇರುತ್ತೆ, ಅದ್ರ ಒಳಗಡೆ ಒಂದು ನ್ಯೂಕ್ಲಿಯಸ್ ಕಾಣಿಸ್ಕೊಳುತ್ತೆ, ಆಟಮ್ ಗಿಂತ ಚಿಕ್ಕದಾಗಿರೋದೊಂದು ಇದೆ ಅಂತ. ಅಲ್ವಾ? ಈಗ ಒಬ್ಬ ವ್ಯಕ್ತಿ ಬಂದ್ ಹೇಳ್ತಾನೆ ಇರುವೆ ಚಿಕ್ಕದಿದೆ ಅಂತ, ಎಲ್ಲಾ ಪ್ರಾಣಿಗಳಿಗಿಂತ ಇರುವೆ ಚಿಕ್ಕ ಪ್ರಾಣಿ ನಮ್ ಕಣ್ಣಿಗೆ ಕಾಣಿಸೋದು ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಇಲ್ಲ, ಇರುವೆಗಿಂತ ಚಿಕ್ಕದಾಗಿರೋದು ಒಂದಿದೆ ಅಂತ. ಏನದು ಇರುವೆಗಿಂತ ಚಿಕ್ಕದಾಗಿರೋದು? ಇರುವೆ ಬಾಯಲ್ಲಿರೋ ಊಟ ಅಂತ ಹೇಳ್ತಾನೆ. ಅಲ್ವಾ? ಹಾಗೇನೆ ಸೊ ಆಟಮೇ ಚಿಕ್ಕದಾಗಿದೆ ಅಂತ ಹೇಳಿದ್ರೆ, ಆಟಮ್ಗಿಂತ ಚಿಕ್ಕದಾಗಿರೋದು ಅಬೌಟ್ 10⁵ ಟೈಮ್ ಲೆಸ್ ದ್ಯಾನ್ ದ ರೇಡಿಯಸ್ ಆಫ್ ಆಟಮ್ ಇರುವಂತಹದ್ದು ಒಂದಿದೆ. ಏನಂತೀವಿ ಅದಕ್ಕೆ? ವಾಟ್ ಡು ವಿ ಕಾಲ್? ನ್ಯೂಕ್ಲಿಯಸ್. ಆಟಮ್ ನ ನಾವು ಇರುವೆ ಅಂತ ಕರೆದ್ರೆ, ನ್ಯೂಕ್ಲಿಯಸ್ ನ ಏನಂತ ಕರಿತೀವಿ ನಾವು? ಇರುವೆ ಬಾಯಲ್ಲಿರೋ ಊಟ. ಅಲ್ವಾ? ಸೊ ಈ ಕ್ವಶನ್ ಬರ್ಬೇಕು ಎಕ್ಸಾಮ್ ಅಲ್ಲಿ, ವಾಟ್ ಇಸ್ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ ಇಸ್ ನಥಿಂಗ್ ಬಟ್ ಇರುವೆ ಬಾಯಲ್ಲಿರೋ ಊಟ. ಯಾರಿದ ನಿಮ್ಗೆ ಹೇಳ್ಕೊಟ್ಟಿದ್ದು? ಅಶ್ವಿತಾ. ಸೂಪರ್ ಅಲ್ಲ? ಇಲ್ಲ, ಹಾಗೆ ಬರೆಯಲ್ಲ ಅಲ್ಲ? ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ಹಿಯರ್. ಎಲ್ಲಾರ್ಗು ಸ್ಕ್ರೀನ್ ಕಾಣಿಸುತ್ತಾ ಅಂತ ಹೇಳಿ. ಕ್ಯಾನ್ ಯು ಆಲ್ ಸಿ? ಶರತ್ ಯಾರು ನಿಮ್ ಕ್ಲಾಸ್ ಅಲ್ಲಿ? ಯಾರಿದ್ದೀರಾ ಶರತ್ ಅಂತ? ಓಕೆ, ಶರತ್ ಅನ್ನೋರಿದ್ರೆ ಎದ್ ನಿಂತ್ಕೊಂಡು ಗಟ್ಟಿಯಾಗಿ ಕೂಗ್ ಹೇಳ್ತೀರಾ, ಜೋರಾಗಿ ಹೇಳ್ತೀರಾ, ಏನ್ ಎಕ್ಸ್ಪೆರಿಮೆಂಟ್ ಇದು, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಯ್ತು ಅಂತ ನಾನ್ ನಿಮ್ಗೆ ಸ್ಟೋರಿ ತರ ಹೇಳಿದೀನಿ. ಕನ್ನಡದಲ್ಲಿ ಸಂದರ್ಭ ಸಹಿತ ವಿವರಿಸಿ ಅಂತ ಇದೆಯಲ್ಲ, ಅದೇ ತರ ನಾನ್ ನಿಮ್ಗೆ ಸ್ಟೋರಿ ತರ ಹೇಳಿದೀನಿ. ಫಸ್ಟ್ ಏನಾಗುತ್ತೆ, ಅರ್ನ್ಸ್ಟ್ ರುದರ್ಫೋರ್ಡ್. ಓಕೆ, ಶರತ್ ಅನ್ನೋರು ಇದ್ದೀರಾ? ಓಕೆ, ಐ ಜಸ್ಟ್ ರ್ಯಾಂಡಮ್ಲಿ ಟೋಲ್ಡ್ ಅ ನೇಮ್, ಇದ್ರೆ ಸಂತೋಷ. ಓಕೆ, ಅರ್ನೆಸ್ಟ್ ರುದರ್ಫೋರ್ಡ್ ಅನ್ನುವಂತಹ ವಿಜ್ಞಾನಿ ಏನ್ ಮಾಡ್ತಾರೆ, ಈ ಫೈರ್ಡ್ ಅ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ಓಕೆ, ಅದು ಹೀಲಿಯಂ ನ್ಯೂಕ್ಲಿಯರ್. ದೀಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್. ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು. ಆಸ್ ಐ ಡಿಡ್ ಅ ರಿಸರ್ಚ್ ಆನ್ ದಿಸ್ ಥಿಂಗ್, ಐ ಆಮ್ ಗಿವಿಂಗ್ ಯು ದ ಇನ್ಫಾರ್ಮೇಶನ್ ಆನ್ ದಟ್ ವೇ. ಬಟ್ ದಿಸ್ ಯಾವ ಒಂದು ಪಾರ್ಟಿಕಲ್ಸ್ ಇರುತ್ತೆ ಇದನ್ನೆಲ್ಲ ಎಕ್ಸಾಮ್ ನಲ್ಲಿ ನಿಮ್ಗೆ ಕೇಳಕ್ ಬರಲ್ಲ. ಇಷ್ಟೇ ನೆನ್ಪಿಟ್ಕೊಳ್ಳಿ, ಒಂದು ತಿನ್ನ ಶೀಟ್ ಆಫ್ ಗೋಲ್ಡ್ ಫಾಯಿಲ್ ಇತ್ತು. ಗೋಲ್ಡ್ ಫಾಯಿಲ್ ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಅಲ್ಲಿ ಸಿಗುತ್ತಲ್ಲ, ಅಥವಾ ಸ್ಟೇಷನರಿ ಶಾಪ್ ಹೋದ್ರೆ ಸಿಗುತ್ತೆ ಆ ತರದ್ದು. ಸೊ ಅದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು, ಈಗ ನೀವೆಲ್ಲ ಎಕ್ಸಾಮ್ ಬರೆದ್ರೆ 100 ಒಂದು 60 ಬರುತ್ತಪ್ಪ, 70 ಬರುತ್ತಪ್ಪ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಕೆಲವ್ರು ಹೇಳ್ತಾರೆ ವಿಲ್ ಗೆಟ್ ಒಂದ್ ಜಸ್ಟ್ ಪಾಸ್ ಆದ್ರೆ ಸಾಕ್ ಮಾರಿಯಾ ನಾನು ಎಕ್ಸಾಮ್ ಅಲ್ಲಿ ಅಂತ. ಎಕ್ಸಾಮ್ ರಿಸಲ್ಟ್ ಬಂದಾಗ 95 96 ಬಂದಿರುತ್ತೆ ಅಲ್ವಾ? ಅದೇ ತರ ಇಲ್ಲೂ ಸಹ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. Based on the current model of the atom, scientists expected that the alpha particles to pass straight through with only slight deflection. ಸೊ ಈ ರೀತಿಯಾಗಿ ಒಂದು ಬೋರ್ಡ್ ಇದ್ದಾಗ ಎಲ್ಲಾ ಲೈನ್ಸ್ ಕೂಡ ಸ್ಟ್ರೈಟ್ ಆಗಿ ಪಾಸ್ ಆಗುತ್ತೆ, ಆದ್ರೆ ಒಂದು ಮಿನಿಮಲ್ ಆಗಿ ಒಂದು ಚಿಕ್ಕ ಚಿಕ್ಕ ಡಿಫ್ಲೆಕ್ಷನ್ ಆಗಬಹುದು ಅಂತ ಅವ್ರು ಎಣಿಸಿದ್ರು. ಆದ್ರಲ್ಲಿ ಏನಾಯ್ತು ಗೋಲ್ಡ್ ಫೋಲಿಯೋದಲ್ಲಿ ಬಹುತೇಕ ಲೈನ್ ಸ್ಟ್ರೇಟ್ ಆಗಿ ಹೋದ್ರು, ಕೆಲವೊಂದು ಸಂಪೂರ್ಣವಾಗಿ ರಿವರ್ಸ್ ಹೋಯ್ತು, ಇನ್ ಕೆಲವೊಂದು ಈ ರೀತಿಯಾಗಿ ಡಿಫ್ಲೆಕ್ಟ್ ಆಗಿ ಹೋಯ್ತು. ಆ ತರ ಚೇಂಜಸ್ ನ ಅವರು ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಸೊ ವಾಟ್ ಆಕ್ಚುಲಿ ಹ್ಯಾಪನ್, ಮೋಸ್ಟ್ ಪಾರ್ಟಿಕಲ್ಸ್ ವೆಂಟ್ ಸ್ಟ್ರೇಟ್. ಸೊ ಸ್ಟ್ರೇಟ್ ಆಗಿ ಹೋಯ್ತು ಅಂದ್ರೆ ಅರ್ಥ ಏನು, ದ ವಾಸ್ಟ್ ಮೆಜಾರಿಟಿ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ರೈಟ್ ಥ್ರೂ ದ ಫಾಯಿಲ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್. ಸೊ ಡೈರೆಕ್ಟ್ ಆಗಿ ಒಂದು ಸ್ಟ್ರೇಟ್ ಲೈನ್ ಮೂಲಕ ಅದು ಪಾಸ್ ಆಯ್ತು. somewhere deflected ಅಂದ್ರೆ a small number of alpha particles were deflected at
small angles. A few were deflected at large angles. A very small number of particles were deflected by large angles and some even bounced straight back. Okay. So these 3 points, I request you to write now. Fast ಆಗಿ ಬರ್ಕೊಬೇಕಾಗುತ್ತೆ. I'll just give you 30 seconds time. ಎಲ್ಲ 3 ಲೈನು ಸೇರಿಸಿ. ಓಕೆ, ಕ್ವಿಕ್ಲಿ ಕಾಣಿಸ್ತಾ ಇದೆಯಾ ಎಲ್ಲರಿಗೂ ಬೋರ್ಡ್ ಮೇಲೆ ಬರ್ದಿರೋದು? ಸಾರಿ, ಬರ್ದಿಲ್ಲ, ಶೇರ್ ಮಾಡ್ತಿರೋದು. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ವಾಟ್ ಹ್ಯಾಡ್ ಹ್ಯಾಪನ್ ಇನ್ ದ ರುತ್ಫೋರ್ಡ್ಸ್ ಎಕ್ಸ್ಪೆರಿಮೆಂಟ್ ಅಂತ ಪ್ರಶ್ನೆ ಬರಬಹುದು. ಸೊ ನೀವು ಈ ರೀತಿ ಬರಬೇಕಾಗುತ್ತೆ. ಮೋಸ್ಟ್ ಪಾರ್ಟಿಕಲ್ ವೆಂಟ್ ಸ್ಟ್ರೇಟ್ ಥ್ರೂ. ಓಕೆ, ದಿಸ್ ವಿಲ್ ಬಿ ದ ಫಸ್ಟ್ ಪಾಯಿಂಟ್. Please start writing. After 30 seconds, I shall stop sharing. Aimangala School, quickly children. ಫಾಸ್ಟ್ ಆಗಿ ಬರಿಬೇಕು. 10th ಅಲ್ಲಿ ಎಷ್ಟಿರುತ್ತೆ ಗೊತ್ತಾ ಬರೀಲಿಕ್ಕೆ ನಿಮ್ಗೆ? ಯು ಹ್ಯಾವ್ ಟು ಫಾಸ್ಟ್ಲಿ ರೈಟ್ ದಿಸ್. We still have many things to be covered in the session. Please. I repeat once, most particles went straight through. The vast majority changing the direction. ಇಮೇಜ್ ಅನ್ನ ಕೂಡ ನೀವು ಡ್ರಾ ಮಾಡಬಹುದು ಎಕ್ಸಾಮ್ ಅಲ್ಲಿ. ಯು ಕ್ಯಾನ್ ಗೇನ್ ಮೋರ್ ಮಾರ್ಕ್ಸ್ ಬೈ ಡ್ರಾಯಿಂಗ್ ಇಟ್. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಚಾರ್ಟ್ ಗಳನ್ನ ಹಾಕ್ದಾಗ, ಡಯಾಗ್ರಾಮ್ಸ್ ಗಳನ್ನ ಬರ್ದಾಗ, ಈ ಮ್ಯಾಥಮೆಟಿಕ್ಸ್ ಎಲ್ಲ ಇದ್ದಾಗ ಗಿವನ್ ಡೇಟಾ, ಆಮೇಲೆ ಸಾಲ್ವ್ ನ ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗ, ಲಾಸ್ಟ್ ಅಲ್ಲಿ ಒಂದು ವೆರಿಫಿಕೇಶನ್ ಕೊಟ್ಟಾಗ ಮಾರ್ಕ್ಸ್ ಕಟ್ ಆಗೋ ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ. ಎಸ್ಪೆಷಲಿ ಪಬ್ಲಿಕ್ ಎಕ್ಸಾಮ್ಸ್ ಗಳಲ್ಲೆಲ್ಲ the more appealing it is, the more marks you will gain. Okay, done with this point. Next point. Somewhere deflated. Alinda ಬರ್ಕೊಳ್ಳಿ. Quick. Yes, children, done. ಆಯ್ತಾ ಮಕ್ಳೇ? ನೆಕ್ಸ್ಟ್ ಪಾಯಿಂಟ್. ಸೊ ಈಗ ಇದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟಲ್ ಏನಾಯ್ತು ಅನ್ನೋದನ್ನ ನಾವಿಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ. ಇದನ್ನ ನೋಟ್ ಮಾಡ್ಕೊಳೋದ್ ಬೇಡ, ಜಸ್ಟ್ ಲಿಸನ್ ಟು ಇಟ್. ಓಕೆ, Jakkanakatti School, last 10 seconds I'll give it to you. Please do it at the earliest, children. ಅಟ್ ಲೀಸ್ಟ್ ವ್ಯಾಲೆನ್ಸಿವರೆಗೂ ರೀಚ್ ಆಗ್ಬೇಕು ಇವತ್ತಿನ ಕ್ಲಾಸ್ ನಲ್ಲಿ, ಅಲ್ವಾ?
Wait, ma'am. Please wait, ma'am. Okay. ಒಂದ್ ಕೆಲ್ಸ ಮಾಡ್ಲಾ? I'll extend the next session also. 5:30 ಮೇಲೂ ಸಹ ಕಂಟಿನ್ಯೂ ಮಾಡ್ಲಾ ನಾನು? You okay with it? You fine? ಹೋಗಿ ಮೇಡಮ್, 5:30 ಯಾವಾಗ ಆಗುತ್ತೆ ಅಂತ ಕಾಯ್ತಿದೀವಿ. ನೀವ್ ನೋಡಿದ್ರೆ 5:30 ವರ್ಗೂ ಎಕ್ಸ್ಟೆಂಡ್ ಮಾಡ್ತೀರಂತೆ. ಹೌದಾ? ಇಲ್ಲ, ಒಳ್ಳೆ ಮಕ್ಳು ನೀವುಗಳು. ಓಕೆ. ನಾವ್ ಹೋಪ್ ಸೊ ಯು ಆಲ್ ಹ್ಯಾವ್ ರಿಟರ್ನ್. ರಿಸಲ್ಟ್ ಏನಾಯ್ತು ಅಂತ ನೋಡೋಣ. ಸೊ ಏನಾಗುತ್ತೆ, ಎಷ್ಟೋ ಜಾಗದಲ್ಲಿ ಸ್ಟ್ರೈಟ್ ಆಗಿ ಯಾವ ಲೈನ್ ಹೋಯ್ತು, ಆ ಜಾಗ ಖಾಲಿ ಇತ್ತು ಅಂತ ಅರ್ಥ. ಗೋಡೆ ನೆನ್ಪಿಸ್ಕೊಳ್ಳಿ, ಗೋಡೆ ಇದ್ದಾಗ ಬಾಲ್ ಏನಾಗ್ತಾ ಇತ್ತು, ವಾಪಸ್ ಬರ್ತಾ ಇತ್ತು. ಅದೇ ವಾಪಸ್ ಬಾಲ್ ಬಂದಿಲ್ಲ ಅಂದ್ರೆ ಏನಂತ ಅರ್ಥ, ಆ ಜಾಗ ಖಾಲಿ ಇದೆ ಅಂತ ಅರ್ಥ. ದಿಸ್ ಶೋಸ್ ದಟ್ ಮೋಸ್ಟ್ ಆಫ್ ದ ಆಟಮ್ ಇಸ್ ಇನ್ ಎಂಟಿ ಸ್ಪೇಸ್, ದೋಸ್ ವಿಚ್ ವೆಂಟ್ ಸ್ಟ್ರೇಟ್. ಓಕೆ. ಸಮ್ ಪಾರ್ಟಿಕಲ್ಸ್ ದಟ್ ವರ್ ಡಿಫ್ಲೀಟೆಡ್. ಸೊ ಇಲ್ಲೇನಾಗುತ್ತೆ, ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಅವ್ರನ್ನ ತಡೀತಾ ಇದೆ ಅಂತ ಅರ್ಥ. ದಿಸ್ ಇಸ್ ಬೇಸಿಕ್ ಸೆನ್ಸ್ ಅಲ್ವಾ? ಸಿ, ಇದೊಂದು ಮಾರ್ಕರ್ ಇದೆ, ನಾನು ಇದನ್ನ ಹಿಂಗ್ ತಳ್ತೀನಿ. ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಏನು ಇಲ್ಲ, ಖಾಲಿ ಇದೆ ಅಂತ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನನ್ ಕೈ ಅಡ್ಡ ಇದೆ ಅಂತ ಅರ್ಥ. ಸೊ ಹಾಗೇನೆ ಆ ಒಂದು ರೇಸ್ ತಲುಪಿಲ್ಲ, ವಾಪಸ್ ಬರ್ತಾ ಇದೆ ಅಂದ್ರೆ ಆ ಜಾಗದಲ್ಲಿ ಏನೋ ಇದೆ ಅಂತ ಅರ್ಥ. ಏನಿದೆ? Indicated that were positive charges inside the atoms to repel the positive alpha particles. ಆ ಪಾಸಿಟಿವ್ ಆಲ್ಫಾ ಪಾರ್ಟಿಕಲ್ಸ್ ನ ವಾಪಸ್ ಕಳಿಸ್ಲಿಕ್ಕೆ ಅಲ್ಲಿ ಪಾಸಿಟಿವ್ ರೇಸ್ ಇತ್ತು, ಪಾಸಿಟಿವ್ ಚಾರ್ಜಸ್ ಇತ್ತು ಅಂತ ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಜಸ್ಟ್ ನೋಟ್ ಡೌನ್ ದ ಪಾಯಿಂಟ್, ಡೀಟೇಲ್ ಆಗಿ ಬರ್ಕೊಂಬೇಡಿ. ಸಮರಿ ನೋಟ್ ಹೇಗ್ ಬರೆಯೋದಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ, ಆ ರೀತಿ ಬರೀರಿ. ನೆನ್ಪಿದ್ಯಾ ಹೇಗ್ ಬರೆಯೋದು ಅಂತ? ಈ ತರ ಬರ್ಕೊಬಹುದು. Particles which went straight because the atom was in empty space. Particles which was defleted or deflected. Deflected ಅಂದ್ರೆ ವಾಪಸ್ ಬಂತು ಅಂತ ಹೇಳಿದ್ರೆ there were positive charges. Positive charges ಇತ್ತು ಅಂತ. ಪ್ರೆಸೆಂಟ್ ಅಂತ ಬರ್ಕೊಬಹುದು. ಪಾಸಿಟಿವ್ ಚಾರ್ಜಸ್ ವಾಸ್ ಪ್ರೆಸೆಂಟ್. ಯಾಕೆ ಈ ತರ ಸಮರಿ ನೋಟ್ಸ್ ಎಕ್ಸಾಮ್ ಅಲ್ಲೂ ನಾವ್ ಹೀಗೆ ಬರಿಬಹುದಾ? ಖಂಡಿತ ಅಲ್ಲ. ಎಕ್ಸಾಮ್ ನಲ್ಲಿ ಫುಲ್ ಸೆಂಟೆನ್ಸ್ ಬರಿಬೇಕಾಗತ್ತೆ. ಇಲ್ಲಿ ಯಾಕೆ ಈ ರೀತಿ ನೀವು ಸಮರಿ ನೋಟ್ಸ್ ನ ಬರಿಬೇಕು ಅಂತ ಹೇಳಿದಾಗ, ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ತೀರಾ. ನೆನ್ಪಿದ್ಯಾ? ಎಕ್ಸಾಮ್ ಹಾಲ್ ಅಲ್ಲಿ ಆಚೆ ನಿಂತ್ಕೊಂಡು ಮ್ಯಾಮ್ ಇನ್ನೇನ್ ಬಂದ್ರೋ ಒಳಗಡೆ, ಕ್ಲಾಸ್ ಒಳಗಡೆ ಬನ್ನಿ ಅಂದಾಗ ಲಾಸ್ಟ್ 1 minute ಮ್ಯಾಮ್, 2 minutes ಮ್ಯಾಮ್ ಅನ್ಕೊಂಡು ಓದ್ತಿರ್ತಿರಲ್ಲ, ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಓಕೆ. ಸೊ ಪಾರ್ಟಿಕಲ್ಸ್ ವಿಚ್ ವೆಂಟ್ ಸ್ಟ್ರೇಟ್ ಅಂದ್ರೆ ದ ಆಟಮ್ ಇಸ್ ಇನ್ ಎಂಟಿ ಸ್ಪೇಸ್ ಅಂತ. ಡಿಫ್ಲೆಕ್ಟೆಡ್ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಇಸ್ ಬಿನ್ ಪ್ರೆಸೆಂಟ್ ಅಂತ. ಬೌನ್ಸ್ ಸ್ಟ್ರೈಟ್ ಬ್ಯಾಕ್, ಡಿಫ್ಲೆಕ್ಟೆಡ್ ಅಲ್ಲ, ಡೈರೆಕ್ಟ್ ಆಗಿ ವಾಪಸ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದು ಎಲ್ರಿಗೂ ಸರ್ಪ್ರೈಸ್. ಈಗ ಖಾಲಿ ಇತ್ತು ಅಂದ್ರೆ ಆಟಮ್ ಇದೆ, ಆಟಮ್ ಖಾಲಿ ಇದೆ ಅಂತ ಅರ್ಥ. ವಾಪಸ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅರ್ಥ. ಸ್ಟ್ರೈಟ್ ಆಗಿ ಬೌನ್ಸ್ ಆಯ್ತು ಅಂದ್ರೆ ಏನರ್ಥ? This was the most surprising result and show that the positive charges and most of the mass of an atom were concentrated in a tiny, extremely dense core, and this tiny dense core was named as nucleus. Okay, ಸಂಪೂರ್ಣವಾಗಿ you just write this much. Some particles bounce straight back andre because it was having a, highlight ಮಾಡ್ಲಾ? Because the mass of an atom were concentrated in a tiny, extremely dense core. This tiny core was named as nucleus. ಇಷ್ಟು ಮಾತ್ರ ನೋಟ್ ಮಾಡ್ಕೊಳ್ಳಿ ಸಮರಿ ನೋಟ್ಸ್ ಅಲ್ಲಿ.
ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಕ್ಲಿಯರ್ ಇದೆಯಾ? ಯಾರಿಗಾದ್ರೂ ಏನಾದ್ರೂ ಸ್ಪಷ್ಟೀಕರಣ ಬೇಕಾ? ಡು ಯು ರಿಕ್ವೈರ್ ಎನಿ ಕ್ಲಾರಿಫಿಕೇಶನ್? ಡು ಯು ಹ್ಯಾವ್ ಎನಿ ಡೌಟ್ಸ್? We could not do much except writing the notes in today's session. So request you all to please be on time from the next session. 5 ಅಂದ್ರೆ 5 sharp. Okay? ಇವತ್ತಿನ ತರ I don't wait for the numbers. ಯಾಕಂದ್ರೆ ಇದು ಒಂದು ಪಾಯಿಂಟ್ ನಾನು ಮಿಸ್ ಮಾಡಿದ್ರು ಕೂಡ ನಿಮ್ಗೆ ಹೋಲ್ ಎಕ್ಸ್ಪೆರಿಮೆಂಟ್ ಅರ್ಥ ಆಗೋದಿಲ್ಲ. ಅಂಡ್ ಇಷ್ಟೊಂದೆಲ್ಲ ಚೆನ್ನಾಗಿರೋ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೂಡ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಆಲ್ಸೋ ಹ್ಯಾಡ್ ಸಮ್ ಫಾಲ್ಟ್ಸ್. ಹೌದು, ಇದ್ರಲ್ಲೂ ಕೂಡ ಡ್ರಾಬ್ಯಾಕ್ಸ್ ಗಳಿತ್ತು. ಏನ ಡ್ರಾಬ್ಯಾಕ್ಸ್ ತಿಳಿ ಹೇಳ್ಬೇಕು ಇವತ್ತು ಅಂತಿದ್ದೆ, ಬಟ್ ದ ಟೈಮ್ ಇಸ್ ನಾಟ್ ಪರ್ಮಿಟಿಂಗ್. ಸೊ ಐ ರಿಕ್ವೆಸ್ಟ್ ಯು ಆಲ್ ಫ್ರಮ್ ದ ನೆಕ್ಸ್ಟ್ ಸೆಷನ್, ಇಫ್ ದೇರ್ ಇಸ್ ಒನ್ ಪಾರ್ಟಿಸಿಪೆಂಟ್ ಆಲ್ಸೋ, ಐ ವಿಲ್ ಬಿ ಸ್ಟಾರ್ಟಿಂಗ್ ಶಾರ್ಪ್ at 5. Make sure that you will be present at 5. At least 4:57, 4:58 ಗೆ ಇರ್ಲಿಕ್ಕೆ ಆಗಿಲ್ಲ ಅಂದ್ರು ಶಾರ್ಪ್ by 5 please be attended to the class. Okay? ಇದು ನೋಟ್ ಮಾಡ್ಕೊಂಡ್ರಾ? Can we move forward? So what did we understand in today's session? Atom ಗಿಂತ ಚಿಕ್ಕದಾದದ್ದು ಐಮಂಗಳ school, you join at 4:45. Appreciate your efforts. I request all other school also to join like ಐಮಂಗಳ school exactly at 4:45 ಅಲ್ದೇ ಇದ್ರು 4:54 ಗಾದ್ರೂ join ಆಗಿ. That would be a great help. Okay? Well. Okay, ಮುಂಡಾಜೆ school even you join. ಆಯ್ತು ಮಕ್ಳೆ, now no competition. So in our today's session, what did we learn? Atom ಗಿಂತ ಚಿಕ್ಕದಾಗಿರುವಂತಹ ಕೋರ್ ಪಾರ್ಟ್ ಇತ್ತು ನ್ಯೂಕ್ಲಿಯಸ್. ಮ್ಯಾಮ್ ಆಗ್ಲಿಂದ ಇದು ಯಾವ್ದೋ ತಲೆ ಅಡ್ಡ ಬರ್ತಾ ಇದೆ, ಯಾರು ಅಂತ ನೋಡೋಕ್ ಕುತೂಹಲ ನಮ್ಗೆ. ಸೊ ಯಾರಿರ್ಬಹುದು ಇವರು? He looks like an American actor, isn't it? Can anyone tell who is this? ಖಂಡಿತವಾಗ್ಲೂ ರುದರ್ಫೋರ್ಡ್ ಅಲ್ಲ. He's not Rutherford. His name is Niels Bohr ಅಂತ. Okay? Very good. MDRS BC 45, ಮುಂಡಾಜೆ school, ಅಡ್ಕಮಾರನಹಳ್ಳಿ school. Very good. You all have given the answer. ಯಾಕೆ ಇವ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ರುದರ್ಫೋರ್ಡ್ ಮಾಡೆಲ್ ಅಲ್ಲಿ ಕೆಲವೊಂದಿಷ್ಟು ಡ್ರಾಬ್ಯಾಕ್ ಇತ್ತು. ಏನ್ ಡ್ರಾಬ್ಯಾಕ್ ಇತ್ತು? ದ ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಬಿ ಸ್ಟೇಬಲ್. ಇವರ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರ ಅಸಂಪ್ಷನ್ ಅವ್ರ ಏನ್ ಬರ್ಕೊಂತಾರಂದ್ರೆ, ದೇರ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಸೆಂಟರ್ ಇನ್ ಅನ್ ಆಟಮ್ ಅಂಡ್ ದಟ್ ಇಸ್ ಕಾಲ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ನಿಯರ್ಲಿ ಆಲ್ ದ ಮಾಸ್ ಆಫ್ ಅನ್ ಆಟಮ್ ರಿಸೈಡ್ ಇನ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಅಷ್ಟ್ ಮಾತ್ರ ಅಲ್ಲದೆ ಈ ನ್ಯೂಕ್ಲಿಯಸ್ ಸುತ್ತ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ರಿವಾಲ್ವ್ ಆಗ್ತಾ ಇತ್ತು ಅಂತ ಸಹ ಹೇಳ್ತಾರೆ. ಅಂಡ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ದ ಸೈಜ್ ಆಫ್ ಆಟಮ್ ಅಂತ ಹೇಳ್ತಾರೆ. ಒಪ್ಕೊಳ್ಳೋಣ, ಇವ್ರು ಹೇಳೋ ಎಲ್ಲಾ ಮಾತು ಒಪ್ಕೊಳ್ಳೋಣ. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಟಮ್. ಆಟಮ್ ನ ಟೈನಿಯಸ್ಟ್ ಪಾರ್ಟ್ ಅಂತ ಅನ್ಕೊಂಡ್ರು ಕೂಡ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಇವ್ರ ಪ್ರಕಾರ ಆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಗಳು ಸುತ್ತಾ ಹೋಗುತ್ತೆ. ದೇ ಕ್ರಿಯೇಟ್ ಅ ಆರ್ಬಿಟ್ ಅಂತ ಇವ್ರು ಹೇಳ್ತಾರೆ. ಯಾರು ಹೇಳ್ತಾರೆ? ರುದರ್ಫೋರ್ಡ್ ಅವ್ರು ಹೇಳ್ತಾರೆ. ಬಟ್ ಇವರ ಒಂದು ಸಿಸ್ಟಮ್ ಅಲ್ಲಿ ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಅನ್ನೋದು ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಇಟ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಬಿ ಸ್ಟೇಬಲ್. ಸ್ಟೇಬಲ್ ಆಗಿ ಒಂದ್ ಕಡೆ ಇರುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎನಿ ಪಾರ್ಟಿಕಲ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ವುಡ್ ಅಂಡರ್ಗೋ ಆಕ್ಸಿಲರೇಷನ್. If you have opened your textbook, please go to page number 15 and start underlining the point. Any particle in a circular orbit would undergo acceleration. So now, what is acceleration? ಯಾರಾದ್ರೂ ಗಾಡಿ ಓಡ್ಸಕ್ ಬರುತ್ತಾ? ಓಡಿಸ್ಬೇಡಿ, ಓಡ್ಸಕ್ಕೆ 18 years ಆಗಿರ್ಬೇಕು. ಬಟ್ ಓಡ್ಸೋದ್ ಹೇಗೆ ಅಂತ ಗೊತ್ತಾ? ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಲರೇಷನ್ ಕೊಡ್ತೀವಿ, ಹೀಗೆ ಹೀಗೆ ಅಂತ ಓಡಿಸ್ತೀವಿ. ಸೊ ವಾಟ್ ಇಸ್ ದಟ್ ಆಕ್ಸಿಲರೇಷನ್ ಇಸ್? ಇನ್ ಜನರಲ್ ಟರ್ಮ್, ಇನ್ ಸೈಂಟಿಫಿಕ್ ಟರ್ಮ್, ಆಕ್ಸಿಲರೇಷನ್ ಅಂದ್ರೆ ಏನು ಗೊತ್ತಿದ್ಯಾ? ಗೊತ್ತಿದ್ರೆ ಲೆಟ್ us wait in our next session. ಆ ಟೈಮ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಆಕ್ಸಿಲರೇಷನ್. ಓಕೆ, meanwhile I have got the answer from ಮುಂಡಾಜೆ school. Very good. And some of the other school have also actively participated. Thank you. But since we are running out of our time, we shall leave. Thank you for all your love that you're showering on me. Thank you.
Have a great day. But next class, please be on time, students, so that we can cover the portion earliest. Thank you.